ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಇವತ್ತಿನ ಹೋರಾಟಕ್ಕೆ ಕಾರಣ ಏನು ಸರ್? ಪ್ರಮುಖ ಏನು ಉದ್ದೇಶ? ಕಾರಣ ನಿಮಗೆ ಭಾಳ ಚೆನ್ನಾಗಿ ಗೊತ್ತು ನನಗಿಂತ. ಇದಕ್ಕೆ ಪ್ರಚಾರ ಕೊಟ್ಟವರೇ ತಾವು, ಇದನ್ನು ಎತ್ತಿ ಹಿಡಿದವರು ತಾವು. ದೇಶವೇ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇಲ್ಲಿ ಪೊಲೀಸ್ನವರು ಮಾಡಿದ್ದಾರೆ ಅನ್ನೋದನ್ನು ನೀವು ಎತ್ತಿ ತೋರಿಸಿದ್ದೀರಿ. ಅದಾದ ನಂತರ ವುಮೆನ್ ಕಮಿಷನ್, ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನು ಸೊಮೋಟೋ ಕೇಸನ್ನು ಬುಕ್ ಮಾಡ್ಕೊಂಡು ಇವತ್ತು ಅವರು ಕೂಡ ಬಂದಿದ್ದಾರೆ. ಬೆಂಗಳೂರಿನಲ್ಲಿದ್ದರು ಅಂತ ಕಾಣುತ್ತೆ, ಇಲ್ಲಿ ಬರ್ಬೋದು. ಸೊ ಇದು ರಾಜ್ಯ ಮತ್ತು ರಾಷ್ಟ್ರದ ಜನರು ತಲೆ ತಗ್ಗಿಸ್ತಕ್ಕಂಥದ್ದು. ಯಾಕಂತಂದರೆ ಯಾರೇ ಆಗಲಿ, ಸೊ ತಮ್ಮ ಅಂಗಿಗಳನ್ನೇ ಬಿಚ್ಚಿದ್ದಾರೆ ಅಂತಂದರೆ ಯಾರು? ಇದು ಪ್ರಶ್ನೆ ಆಗಿರೋದು. ಅಲ್ಲಿದ್ದಿದ್ದು ಸುಮಾರು ಜನ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಾಗ ಸುಮಾರು 10-15 ಜನ ಪೊಲೀಸ್ನವರಿದ್ದರು, ಇನ್ಸ್ಪೆಕ್ಟ್ರು ಎಳೆದಾಡಿ ಕರ್ಕೊಂಡು ಹೋದರು ಅನ್ನೋ ಇದೆಲ್ಲ ಬಂದಿದೆ. ಅದರಿಂದಾಗಿ ನಾವು ಹೇಳಿದ್ವಿ ಆ ಕೌನ್ಸಿಲರ್ನ ಅರೆಸ್ಟ್ ಮಾಡಬೇಕು, ಮಾಡಿದ್ದಾರೆ. ಇವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ವಿ, ಯಾರು ಇನ್ಸ್ಪೆಕ್ಟ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಕೆ ಟ್ರಾನ್ಸ್ಫರ್ ಒಂದು ಶಿಕ್ಷಣ, ಇಲ್ಲಿಲ್ಲದೆ ಇದ್ದರೆ ಅಲ್ಲಿ. ಅದರಿಂದಾಗಿ ಇವತ್ತು ಇಲ್ಲಿ ಪ್ರೊಟೆಸ್ಟು ಮಾಡ್ತಾ ಇದ್ದೇವೆ. ಈಗ ಒಂದು ಇದು ಕೂಡ ಹರಿದಾಡ್ತಾ ಇದೆ, ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿದ್ದಾರೆ ಯಾರು, ಕಾಂಗ್ರೆಸ್ನವರು. ಅಂದರೆ 3-4 ವರ್ಷದ ಹಿಂದೆ ಇದ್ದದ್ದು ಇದನ್ನು ಯಾವ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ರಿ? ಯಾಕೆ ಇಟ್ಕೊಂಡಿದ್ರಿ? ಕಾಂಗ್ರೆಸ್ನವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ರೀತಿ ಮಾಡಿ ಬ್ಲಾಕ್ ಮೇಲ್ ಮಾಡೋ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾರಾ? ಹಾಗಾದರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸೇಫ್ ಇದ್ದಾರಾ? ಇದು ಸತ್ಯನೇ ಆದರೆ ಅಲ್ಲಿರೋ ಹೆಣ್ಣು ಮಕ್ಕಳು ಸೇಫ್ ಇದ್ದಾರಾ ನಾನು ಕೇಳೋದು. ಅಂದಮೇಲೆ ಯಾರ್ದೋ ವಿಡಿಯೋಗಳನ್ನೆಲ್ಲ ಮಾಡಿಟ್ಕೊಂಡು ಅವರು ಪಕ್ಷ ಬಿಟ್ಟಾಗಲಿ ಅಥವಾ ನಿಮ್ಮ ವಿರುದ್ಧ ಮಾತಾಡಿದಾಗ ಇಂಥ ಬ್ಲಾಕ್ ಮೇಲ್ ಮಾಡೋದು ಕಾಂಗ್ರೆಸ್ಸಿನ ಸಂಸ್ಕೃತಿಯ? ಇದು ಸ್ಪಷ್ಟ ಆಗಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಅವರಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಯು ಆರ್ ನಾಟ್ ಸೇಫ್ ಇನ್ ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋಗಳನ್ನು ನೋಡಿರಿ. ಈ ವಿಡಿಯೋ ನೀವು ಮೊದಲೇ ಬಿಟ್ಟಿದ್ದರೆ ನಮ್ಮದೇನು ಸಂಬಂಧ ಇಲ್ಲ. ಆದಮೇಲೆ ಅವರು ಪಾರ್ಟಿ ಬಿಟ್ಟು ಬಂದಿದ್ದಾರೆ, ಇವತ್ತೇನೋ ಆಗಿದೆ, ನಮ್ಮ ವಿರುದ್ಧ ಮಾತಾಡಿದ್ದಾರೆ ಅಂದಮೇಲೆ ನೀವು ಬಿಟ್ಟಿದ್ದೀರಿ ಅಂದರೆ ನಿಮ್ಮ ಮನಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಏನು ತಮ್ಮ? ಅಲ್ಲೆಲ್ಲ ಮುಂದಿನ ನಡೆ ನಮಗೆ ಆಗಬೇಕಾಗಿರೋದು ಇದು ಇನ್ವೆಸ್ಟಿಗೇಷನ್ ಆಗಬೇಕು. ವುಮೆನ್ ಕಮಿಷನ್ಗೆ ಉತ್ತರ ಕೊಡಬೇಕು. ಆಮೇಲೆ ಇದು ಯಾರು ಮಾಡಿದ್ದು ಅವರಿಗೆ ಶಿಕ್ಷೆ ಆಗಬೇಕು. ಇದು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಳಿ.